ದಲ್ಲಿ ಏನು ರೈತ ವಿಠಲ್ ಅರಬಾವಿ ಆತ್ಮಹತ್ಯೆ ಮಾಡಿಕೊಂಡ ಅದಕ್ಕೂ ಸರ್ಕಾರಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಆತ ಕುಡಿದಿದ್ದ, ಹೀಗಾಗಿ ಅವನು ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಅಂತ. ಆದರೆ ಇವತ್ತು ಅವರು ಯೂಟರ್ನ್ ಹೊಡೆದ್ರು ಅಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿವಾದಾತ್ಮಕ ಹೇಳಿಕೆಗೆ ರಾಜ್ಯಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಯಾದಗಿರಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ BS ಯಡಿಯೂರಪ್ಪ ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ 2500 ರೂಪಾಯಿ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕಾಗಲ್ಲ ಅನ್ನೋಂಥ ಚರ್ಚೆ ಆದಾಗ ಅಲ್ಲಿ ಸಾವಿರಾರು ಜನ ರೈತರು ಸತ್ಯಾಗ್ರಹ ಧರಣಿಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಮ್ಮವರೇ, ನಮ್ಮ ಜನಾಂಗದವರೇ ಇದ್ದರೂ ಸಹ ನಮ್ಗೆ ಅನ್ಯಾಯ ಆಗ್ತಿದೆ ಅಂತೇಳಿ ವಿಠಲ್ ಅರಬಾವಿ ಆತ್ಮಹತ್ಯೆ ಮಾಡಿಕೊಂಡ. ಇದು ಜಗತ್ತಿಗೆ ಗೊತ್ತಿರುವಂಥದ್ದು. ನನಗೇನು ಸಂಬಂಧ ಇಲ್ಲ. ಅಂದರೆ ಸರ್ಕಾರ ಇದ್ದಾಗ ಕಬ್ಬಿನ ಬೆಲೆ ಸರಿಯಾದ ರೀತಿ ಕೊಡಲಿಲ್ಲ, ನಮ್ಮ ನಂಬಿಕೆ ದ್ರೋಹ ಮಾಡಿದ್ರು ಅಂತೇಳಿ ಅವನು ಆತ್ಮಹತ್ಯೆ ಮಾಡಿಕೊಂಡಾಗ ಕೊನೆ ಪಕ್ಷ ಶವ ಸಂಸ್ಕಾರಕ್ಕಾದ್ರು ಹೋಗಿ ಬರಬೇಕಲ್ಲ ಹತ್ರದಲ್ಲಿದ್ದವರು. ಒಬ್ಬ ಮುಖ್ಯಮಂತ್ರಿ ಕರ್ತವ್ಯ ಅದನ್ನು ಯಡಿಯೂರಪ್ಪ ನಿರ್ವಹಿಸ್ತಾ ಅನ್ನೋ ಮಾತು ನಾನು ಹೇಳಿದ್ದೇನೆ. ಖಂಡಿತ ಅವರೇ ಯಾರೇ ಜವಾಬ್ದಾರಿ ಇರೋ ಮುಖ್ಯಮಂತ್ರಿ ಆತ್ಮಹತ್ಯೆ ಆದಾಗ ಅದು ಜವಾಬ್ದಾರಿಯನ್ನು ತೊಗೊಂಡು ನಾವು ಅದಕ್ಕೆ ಕಾರಣರಾಗಿದ್ದೇವೆ, ಅದನ್ನು ಸರಿಪಡಿಸ್ಕೊತೇವೆ ಅಂತ ಹೇಳುವಂಥ ಒಂದು ಜವಾಬ್ದಾರಿಯನ್ನು ತೊಗೊಳ್ಬೇಕಾಗತ್ತೆ. ಈ ಬಗ್ಗೆ ಆಗಲಿ ಅಥವಾ ಗುಲ್ಬರ್ಗಾದಲ್ಲಿ ಅದು ಕೊಲೆ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳಾದರೂ ಜವಾಬ್ದಾರಿ ತಗೊಂಡು ನಿಷ್ಪಕ್ಷಪಾತ ತನಿಖೆ ಮಾಡಿ ಸತ್ಯ ಹೊರಬರುವಂತೆ ಮಾಡುವಂಥದ್ದು ತುಂಬ ಅಗತ್ಯ ಇರುವಂಥದ್ದು. ಅದು ಯಾವುದನ್ನು ಮಾಡ್ದೇ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಕೊಂಡು ನಾನು ಹೇಳಿದ್ದೇ ಸರಿ ಅಂತ ಹೇಳೋದಾದರೆ ನಂದೇನು ಅಭ್ಯಂತರ. ಕಾಗೋಡು ತಿಮ್ಮಪ್ಪ ವಿರುದ್ಧ ಬಿಜೆಪಿ ಮುಖಂಡ ಆಯನೂರು ಮಂಜುನಾಥ್ ಕಿಡಿ